ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಇಲ್ಲಿ ತುಂಗಭದ್ರಾ ನದಿಯ ಹರಿವನ್ನು ತಡೆಯುವುದಕ್ಕೆ ಉದ್ದದ ತಡೆಗೋಡೆಯನ್ನು ಕಟ್ಟಿ ನೀರನ್ನು ನಿಲ್ಲಿಸಲಾಗಿದ್ದು, ಇಲ್ಲಿ ನದಿಯ ನೀರು ತಡೆಗೋಡೆಯ ಮೇಲಿಂದ ತುಂಬಿ ಹರಿಯುವ ದೃಶ್ಯ ಮಿನಿ ಜಲಪಾತವನ್ನು ಸೃಷ್ಟಿಸುತ್ತದೆ. ನೋಡುವುದಕ್ಕೆ ಅತ್ಯಂತ ಮನಮೋಹಕವಾಗಿರುತ್ತದೆ ಹಾಗೂ ವಿಶಾಲವಾದ ಹಿನ್ನೀರು ಕೂಡ ಮನಸ್ಸಿಗೆ ಮುದ ನೀಡುತ್ತದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಹೆಚ್ಚಿನ ನೀರು ಬಿಟ್ಟಾಗ ಮಿನಿ ನಯಗಾರ ಜಲಪಾತದಂತೆ ಸುಂದರವಾಗಿ ಕಾಣುತ್ತದೆ. ತುಂಗ ಸ್ನಾನವನ್ನು ಮಾಡಿ ಜೊತೆಗೊಂದಿಷ್ಟು ಉಪಹಾರ ಸೇವನೆ ಮಾಡಿ ಕಣ್ಣಿಗೆ ಕಾಣಿಸುವಷ್ಟು ದೂರಕ್ಕೆ ಕಾಣುವ ನೀರು ಧುಮ್ಮಿಕ್ಕುವ ದೃಶ್ಯವನ್ನು ನೋಡುತ್ತಾ ಕುಳಿತರೆ ಸಮಯದ ಪರಿವೆಯೇ ಇರುವುದಿಲ್ಲ. ತಡೆಗೋಡಿಯಿಂದ ಹಾರುವ ಮೀನಿನ ಮರಿಗಳನ್ನು ಹೊಂಚು ಹಾಕಿ ಕೊಕ್ಕಿನಲ್ಲಿ ಹಿಡಿಯುವ ಕೊಕ್ಕರೆಗಳನ್ನು ನೋಡುವುದೇ ಅಂದ. ತಾಜಾ ನದಿ ನೀರಿನ ಮೀನಿನ ಸವಿಯನ್ನು ಸವಿಯುವುದಕ್ಕೆಂದು ಅನೇಕ ಜನರು ಈ ಪ್ರದೇಶಕ್ಕೆ ಬಂದು ನದಿಯಲ್ಲಿ ಮೀನು ಹಿಡಿದು ನದಿಯ ಹತ್ತಿರದಲ್ಲಿ ಮೀನೂಟ ತಯಾರಿಸಿ ಸವಿಯುತ್ತಾರೆ. ಮಾನ್ವಿಯಿಂದ ರಾಜಲಬಂಡ ಗ್ರಾಮಕ್ಕೆ ಉತ್ತಮ ಬಸ್ ಸೌಕರ್ಯವಿದೆ. ಸ್ವಂತ ವಾಹನದಲ್ಲಿ ಹೋಗುವವರು ದಾರಿ ಮಧ್ಯೆ ಬರುವ ಗೋರ್ಕಲ್ ವೆಂಕಟರಮಣ, ರಾಜಲಬಂಡ ಶ್ರೀ ಆಂಜನೇಯ ದೇವಸ್ಥಾನವನ್ನು ನೋಡಿ ಹೋಗಬಹುದು. ಇಲ್ಲಿಂದ ಮಂತ್ರಾಲಯ, ರಾಯರ ಮಠ ಕೂಡ ಹತ್ತಿರ ಇರುವುದರಿಂದ ಸಮಯವಿದ್ದಲ್ಲಿ ಹೋಗಿ ಬರಬಹುದು.